2026ರಲ್ಲಿ ಟೀಮ್ ಇಂಡಿಯಾಗೆ 3 ವಿಶ್ವಕಪ್ಗಳಿವೆ. ಅದರಲ್ಲಿ ಒಂದು ಪುರುಷರ T20 ವಿಶ್ವಕಪ್, ಎರಡನೆಯದ್ದು ಮಹಿಳೆಯರ T20 ವಿಶ್ವಕಪ್, ಹಾಗೆ ಮೂರನೆಯದ್ದು ಅಂಡರ್-19 ವಿಶ್ವಕಪ್. ಮೂರರಲ್ಲೂ ಕೂಡ ಭಾರತ ಚಾಂಪಿಯನ್ ಪಟ್ಟಕ್ಕೇರುವಂತ ಟಾರ್ಗೆಟ್ ಅಲ್ಲಿದೆ. ಇದಿಷ್ಟೇ ಅಲ್ಲದೆ ಟೀಮ್ ಇಂಡಿಯಾ ಮೆನ್ಸ್ ಪಡೆಗೆ 3 ಬಿಗ್ ಟಾಸ್ಕ್ಗಳು ಕೂಡ ಇವೆ. ಗೆದ್ರೆ ಸೇಫ್, ಸೋತ್ರೆ ಡೇಂಜರ್ ಝೋನ್. ಸೊ ಏನವು ಟಾಸ್ಕ್ಗಳು, ಯಾರದ್ದೆಲ್ಲ ತಲೆದಂಡ ಆಗುವಂತ ಸಾಧ್ಯತೆಗಳಿವೆ, ಟೆಸ್ಟ್ ಕ್ರಿಕೆಟ್ನ ವೈಭವ ಮರುಕಳಿಸುತ್ತಾ, ಈ ಬಗೆಗಿನ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರಲ್ಲಿ ಭಾರತ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಡಾಮಿನೇಟ್ ಮಾಡಿತ್ತು. ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿತ್ತು. ಭಾರತ ಪರ ಕೆಲವರು ಅದ್ಭುತ ಪ್ರದರ್ಶನಗಳನ್ನ ನೀಡಿ ಟಾಪ್ನಲ್ಲಿದ್ರೆ, ಇನ್ನೂ ಕೆಲವರು ಉನ್ನತ ಸ್ಥಾನದಲ್ಲಿದ್ರು ಕೂಡ ಫ್ಲಾಪ್ ಶೋ ತೋರಿಸಿದ್ರು. ಆದರೆ ಈ ವರ್ಷದ ಪ್ರದರ್ಶನದ ಮೇಲೆ ಕೆಲವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಅದರಲ್ಲೂ T20 ತಂಡದ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಹಾಗೆ ಗೌತಮ್ ಗಂಭೀರ್ ಅವರ ಪಾಲಿಗೆ ಈ ವರ್ಷ ಅಗ್ನಿ ಪರೀಕ್ಷೆಯೇ ಸರಿ. ಫಾರ್ಮ್ಗೆ ಬರದಿದ್ರೆ ಈ ವರ್ಷ ಸೂರ್ಯಾಸ್ತ ಪಕ್ಕ. 2024ರ T20 ವಿಶ್ವಕಪ್ ವರೆಗೂ ಕೂಡ ಸೂರ್ಯಕುಮಾರ್ ಯಾದವ್ ಭಾರತದ ಅತ್ಯುತ್ತಮ T20 ಬ್ಯಾಟ್ಸ್ಮನ್ ಆಗಿದ್ರು. ವಿಶ್ವಕಪ್ ಫೈನಲ್ನಲ್ಲೂ ಕೂಡ ಹೀರೋ ಆಗಿದ್ರು. ಭಾರತ ಚಾಂಪಿಯನ್ ಆದ್ಮೇಲೆ ನಾಯಕತ್ವದ ಜವಾಬ್ದಾರಿ ಸಿಕ್ಕಿತ್ತು. ಜುಲೈ ಮತ್ತು ಅಕ್ಟೋಬರ್ 2024ರಲ್ಲಿ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ವಿರುದ್ಧದ ಸರಣಿಗಳಲ್ಲಿ ಸೂರ್ಯನ ಪ್ರದರ್ಶನ ಅದ್ಭುತವಾಗಿತ್ತು. ಹಾಗೆ ಕ್ಯಾಪ್ಟನ್ ಆಗೋಕೆ ಸರ್ವ ಸಮರ್ಥ ಅನ್ನುವಂತೆ ಪ್ರೂವ್ ಮಾಡಿದ್ರು. 2024ರ ಅಕ್ಟೋಬರ್ 12ರಂದು ಬಾಂಗ್ಲಾದೇಶ ವಿರುದ್ಧ 35 ಎಸೆತಗಳಲ್ಲಿ 75 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 5 ಸಿಕ್ಸರ್ ಹಾಗೆ 8 ಬೌಂಡ್ರಿಗಳಿದ್ವು. ವಿಪರ್ಯಾಸ ಅಂದ್ರೆ T20ಗಳಲ್ಲಿ ಸೂರ್ಯ ಸಿಡಿಸಿದಂತ ಕೊನೆಯ ಅರ್ಧ ಶತಕ ಇದು. ಈ ಪಂದ್ಯ ಆದ್ಮೇಲೆ ಸೂರ್ಯ 2025ರ ಅಂತ್ಯದವರೆಗೆ 22 ಇನ್ನಿಂಗ್ಸ್ಗಳನ್ನಾಡಿದ್ರು. ಆದ್ರೆ ಈ ಇನ್ನಿಂಗ್ಸ್ಗಳಲ್ಲಿ ಜಸ್ಟ್ 2 ಸಲ ಮಾತ್ರ 25 ರನ್ಗಳ ಸ್ಕೋರ್ ಅನ್ನ ದಾಟಿದ್ದಾರೆ. ಇದರಲ್ಲಿ ಗರಿಷ್ಠ ಅಂದ್ರೆ 2025ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ 47 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದಿದ್ದು. ಸೊ ಬ್ಯಾಟಿಂಗ್ ನಲ್ಲಿ ಕಂಟಿನ್ಯೂಸ್ ಆಗಿ ಫೇಲ್ಯೂರ್ ಆಗ್ತಾ ಇದ್ರು ಕೂಡ ಅವರನ್ನ T20 ವಿಶ್ವಕಪ್ಗೆ ನಾಯಕನಾಗಿಯೇ ಮುಂದುವರಿಸಲಾಗಿದೆ. BCCIನ ಇದೇ ನಡೆ ಚರ್ಚೆಗೂ ಗ್ರಾಸವಾಗಿದೆ. ಫಾರ್ಮ್ ಕಳ್ಕೊಂಡಿದ್ದಂತ ಶುಭನ್ ಗಿಲ್ರನ್ನ ಹೊರ ಹಾಕಿದಂತೆ ಸೂರ್ಯನನ್ನು ಕೂಡ ಹೊರಗೆ ಕಳಿಸಬೇಕಿತ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಸೂರ್ಯನಿಗೆ ಈ ವರ್ಷ ತುಂಬಾನೇ ಮುಖ್ಯವಾಗುತ್ತೆ. ನ್ಯೂಜಿಲೆಂಡ್ ವಿರುದ್ಧ ಜನವರಿಯ ಕೊನೆಯಲ್ಲಿ ನಡೆಯಲಿರುವಂತ 5 ಪಂದ್ಯಗಳ T20 ಸರಣಿಯಲ್ಲಿ ಕಮ್ ಬ್ಯಾಕ್ ಮಾಡಲೇಬೇಕು, ಫಾರ್ಮ್ಗೆ ಮರಳಲೇಬೇಕು. ಹಾಗೆ ನೆಕ್ಸ್ಟ್ T20 ವಿಶ್ವಕಪ್ ಯುದ್ಧದಲ್ಲೂ ಕೂಡ ಅಬ್ಬರಿಸಲೇಬೇಕು. ಚಾಂಪಿಯನ್ ಟೈಟಲ್ನ ತಮ್ಮಲ್ಲೇ ಉಳಿಸಿಕೊಳ್ಬೇಕು. ಆಗ ಮಾತ್ರವೇ 2026ರಲ್ಲಿ ಸೂರ್ಯನ ಪಾಲಿಗೆ ಹೊಸ ಉದಯವಾಗುತ್ತೆ. ಇಲ್ಲದೆ ಇದ್ರೆ ಇದೇ ವರ್ಷ ಸೂರ್ಯಾಸ್ತದಂತೆ ಟೀಮ್ ಇಂಡಿಯಾದಿಂದಲೇ ಮರೆಯಾದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಹಾಗೆ ಸೂರ್ಯನ ಜೊತೆಗೆ ಗೌತಮ್ ಗಂಭೀರ್ ಪಾಲಿಗೂ ಕೂಡ ಈ ವರ್ಷ ಅಗ್ನಿ ಪರೀಕ್ಷೆಯೇ ಸರಿ. ಪಾತಾಳಕ್ಕೆ ಬಿದ್ದಿರೋ ಟೆಸ್ಟ್ ಟೀಮ್ ಮೇಲೆತ್ತುತ್ತಾರ ಗಂಭೀರ್. ಗೌತಮ್ ಗಂಭೀರ್ ಅವರು ಕೋಚ್ ಆದ್ಮೇಲೆ ಟೀಮ್ ಇಂಡಿಯಾ ವೈಟ್ ಬಾಲ್ ಸೀರೀಸ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ. ಚಾಂಪಿಯನ್ಸ್ ಟ್ರೋಫಿ ಹಾಗೆ ಏಷ್ಯಾ ಕಪ್ ನಲ್ಲಿ ಅಜೇಯವಾಗಿ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಆದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಹೀಗಾಗಿ ಭಾರತೀಯ ಟೆಸ್ಟ್ ಕ್ರಿಕೆಟ್ ತಂಡವನ್ನ ಸೀಮಿತ ಓವರ್ಗಳ ಪವರ್ ಶೋನಂತೆ ಈ ವರ್ಷ ಮೇಲೆತ್ತಬೇಕಾದಂತ ಸವಾಲು ಗಂಭೀರ್ ಮೇಲಿದೆ. 2024ರ T20 ವಿಶ್ವಕಪ್ ಬಳಿಕ ಗಂಭೀರ್ ಭಾರತದ ಮುಖ್ಯ ಕೋಚ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. ಅಂದಿನಿಂದ ಭಾರತ 6 ಸರಣಿಗಳಲ್ಲಿ 19 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಈ ಪೈಕಿ 7 ಟೆಸ್ಟ್ ಪಂದ್ಯಗಳನ್ನ ಗೆದ್ರೆ 10ರಲ್ಲಿ ಸೋಲನ್ನ ಕಂಡಿದೆ. ಹಾಗೆ 2 ಪಂದ್ಯಗಳು ಡ್ರಾನಲ್ಲಿ ಕೊನೆಯಾಗಿವೆ. ಇನ್ನು ಭಾರತ ತವರಿನಲ್ಲಿ ಬಾಂಗ್ಲಾ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ 2 ಸರಣಿಗಳನ್ನ ಮಾತ್ರ ಗೆದ್ದಿದೆ. ಹಾಗೆ 3 ಸರಣಿ ಸೋತಿದೆ. ಅದರಲ್ಲಿ ಸೋತಿರುವಂತಹ ಸರಣಿಗಳ ಪೈಕಿ ತವರಿನಲ್ಲಿ ನ್ಯೂಜಿಲೆಂಡ್ ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ಕ್ಲೀನ್ ಸ್ವೀಪ್ ಆದ್ರೆ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯನ್ನ ಸೋತಿತ್ತು. ಅಂಡ್ ಇಂಗ್ಲೆಂಡ್ ವಿರುದ್ಧ ಡ್ರಾ ಸಾಧಿಸಿದೆ. ಸತತ 2 ಸಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಏರಿದಂತ ಭಾರತ ಗಂಭೀರ್ ಕೋಚ್ ಆದ್ಮೇಲೆ 2025ರಲ್ಲಿ ಫೈನಲ್ಗೂ ಕೂಡ ತಲುಪೋಕೆ ಸಾಧ್ಯವಾಗಿರಲಿಲ್ಲ. ಈಗ 2027ರಲ್ಲೂ ಕೂಡ ಸಾಧ್ಯವಾಗುತ್ತೋ ಇಲ್ವೋ ಅನ್ನುವಂತ ಅನುಮಾನ ಕೂಡ ಇದೆ. ಯಾಕಂದ್ರೆ ಪ್ರಸ್ತುತ ಭಾರತ ಪಾಯಿಂಟ್ಸ್ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಸೊ 2025-27ರ ಸರ್ಕಲ್ನಲ್ಲಿ ಇನ್ನು 9 ಟೆಸ್ಟ್ ಪಂದ್ಯಗಳು ಮಾತ್ರ ಬಾಕಿ ಇದೆ ಭಾರತಕ್ಕೆ. ಸೊ ಈ ಪೈಕಿ ಮಿನಿಮಮ್ 7 ಪಂದ್ಯಗಳನ್ನ ಗೆದ್ರೆ ಮಾತ್ರನೇ ಫೈನಲ್ ರೇಸ್ ನಲ್ಲಿ ಉಳಿಯುವಂತ ಅವಕಾಶ ಇದೆ. ಇಲ್ಲದೇ ಇದ್ರೆ ಈ ಸಲ ಕೂಡ ಮಿಸ್ ಆಗಲಿದೆ. ಸೊ ಗಂಭೀರ್ ಮುಂದಿರುವಂತ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಇದೇ ಆಗಿದೆ.
ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಮತ್ತೆ ಟೀಂ ಇಂಡಿಯಾವನ್ನ ಟಾಪ್ ರೇಸ್ಗೆ ತರಲೇಬೇಕಿದೆ. ಗಂಭೀರ ಸ್ಥಿತಿ ತಲುಪಿರುವಂತ ಟೆಸ್ಟ್ ತಂಡ ಸುಧಾರಿಸಲೇಬೇಕಿದೆ. ತವರಿನಲ್ಲಿ ವೈಟ್ ವಾಶ್ ಸರಣಿ ತಪ್ಪುತ್ತಾ? ಇನ್ನು ಟೆಸ್ಟ್ ಫಾರ್ಮೆಟ್ನಲ್ಲಿ ಭಾರತ ತವರಿನಲ್ಲಿ ಪ್ರಾಬಲ್ಯ ಮೆರೀತಾ ಇತ್ತು. ಆದರೆ ಕಳೆದೊಂದು ವರ್ಷದಲ್ಲಿ ಭಾರತದಲ್ಲಿ ವೈಟ್ ವಾಶ್ ಮುಖಭಂಗಗಳನ್ನು ಅನುಭವಿಸಿದೆ. 2013ರ ಫೆಬ್ರವರಿಯಿಂದ ಹಿಡಿದು 2024ರ ಅಕ್ಟೋಬರ್ವರೆಗೂ ಕೂಡ ತವರಿನಲ್ಲಿ ಭಾರತ ಒಂದೇ ಒಂದು ಟೆಸ್ಟ್ ಸರಣಿಯನ್ನು ಕೂಡ ಸೋತೇ ಇರಲಿಲ್ಲ. ಆದರೆ ಭಾರತ ಗಂಭೀರ್ ಕೋಚ್ ಆದಮೇಲೆ 2024ರ ಅಕ್ಟೋಬರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗಿತ್ತು. 3-3 ಪಂದ್ಯಗಳನ್ನು ಸೋತಿದ್ರು. ಆನಂತರ ಕಳೆದ ವರ್ಷ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2 ಪಂದ್ಯಗಳ ಸರಣಿಯಲ್ಲಿ ವೈಟ್ ವಾಶ್ ಆಗಿತ್ತು. ಈ 2 ಸರಣಿಗಳ ಕ್ಲೀನ್ ಸ್ವೀಪ್ ಭಾರತಕ್ಕೆ ಅತಿ ದೊಡ್ಡ ಮುಖಭಂಗವಾಗುವಂತೆ ಮಾಡಿದೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಂತ ಅನುಭವಿ ಆಟಗಾರರ ನಿವೃತ್ತಿ ಬಳಿಕ ತಂಡದ ಅಧಪತನ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ತವರಿನಲ್ಲೇ ವೈಟ್ ವಾಶ್ ಅವಮಾನದ ಸರಪಳಿಯಿಂದ ಹೊರಬರಬೇಕಿದೆ. ಸೊ ಈ ವರ್ಷ ಭಾರತಕ್ಕೆ ಇರುವಂತಹ ಅತಿ ದೊಡ್ಡ ಸವಾಲುಗಳಂದ್ರೆ ಈ 3. ಸೂರ್ಯಕುಮಾರ್ ಯಾದವ್ ಕಂಬ್ಯಾಕ್, ಗೌತಮ್ ಗಂಭೀರ್ ಅವರ ಅಡಿಯಲ್ಲಿ WTC ಫೈನಲ್, ಹಾಗೆ ತವರಿನಲ್ಲಿ ಟೆಸ್ಟ್ ಪಂದ್ಯಗಳ ಗೆಲುವು. ಇದಿಷ್ಟು ಇಂಪ್ರೂವ್ ಆಯಿತು ಅಂದ್ರೆ ಕ್ರಿಕೆಟ್ ಲೋಕದಲ್ಲಿ ಭಾರತವೇ ಬಾಸ್. ನಮಸ್ಕಾರ.